ನಮ್ಮಲ್ಲೆಲ್ಲ ಏನಾಗಿದೆ, ಕಾರ್ಯಾಂತೆ ಅಪ್ರಯೋಜಕ ಅಂತೇಳಿ ನಮ್ಮ ಕೆಲಸ ಆಗೋರ್ಗು ಮಾತ್ರ ದೇವರು ದಿಂಡ್ರು ಅಯ್ಯೋ ಸ್ವಾಮಿ ಭಗವಂತ ಅಂತಿರ್ತೀವಿ. ಆದ ಕೂಡಲೇ ಮತ್ತೊಂದೇನೇನೋ ನೆವನಗಳು. ಇವನು ಹೇಳ್ತಾನೆ, ವಿವಾಹ ಸಮೇತಸ್ಯಾಹ ಕರಿಷ್ಯಾಮಿ ವ್ರತಂ ಪ್ರಿಯೇ. ಹೇಗಿದ್ರು ಮಗಳಿಗೆ ಮದುವೆಯನ್ನು ಮಾಡಲಿಕ್ಕಿದೆ, ಬಂಧು ಬಾಂಧವರು ಇಷ್ಟಮಿತ್ರರು ಸ್ವಜನರು ಎಲ್ಲ ತುಂಬ ಜನ ಸೇರ್ತಾರೆ, ಸತ್ಯನಾರಾಯಣ ಪೂಜೆ ನಾಗ ಮಾಡುವ ಇತಿ ಭಾರ್ಯಾಂ ಸಮಾಶ್ವಾಸ್ಯ. ಅವನ ಪತ್ನಿ ಸಮಾಧಾನ ಪಡಿಸಿದ್ದಾನೆ. ಇತ್ತ ಕಡೆ ಶುಕ್ಲ ಪಕ್ಷದ ಚಂದ್ರನು ಯಾವ ರೀತಿಯಾಗಿ ವೃದ್ಧಿ ಆಗುತ್ತಾನೋ ತದ್ರೀತಿ ವರ್ತಕ ಕುವರಿಯಾದಂಥ ಕಲಾವತಿ ವೃದ್ಧಿ ಆಗುತ್ತಾ ವಿವಾಹ ವಯಸ್ಕಳಾಗಿದ್ದಾರೆ. ಮದುವೆ ಮಾಡಬೇಕಲ್ಲ ಮಗಳಿಗೆ ಮದುವೆಯನ್ನು ಮಾಡುವ ಉದ್ದೇಶದಿಂದ ದೂತರನ್ನು ಹಲವಾರು ಕಡೆಗೆ ಕಳುಹಿಸಿಕೊಡ್ತಾನೆ. ದೂತರ ಎಲ್ಲ ಕಡೆ ಸುತ್ತಿ ಕಾಂಚನ ಅನ್ನುವಂತಹ ಪಟ್ಟಣದಿಂದ ಒಬ್ಬ ವರ್ತಕ ಕುಮಾರನ್ನು ಕರ್ಕೊಂಡು ಬರ್ತಾರೆ. ದೃಷ್ಟ್ವಾತು ಸುಂದರಂ ಬಾಲಂ ವಣಿಕ್ಷುತ್ರಂ ಗುಣಾನ್ವಿತಂ. ಕನ್ಯಾದಾನ ಮಾಡಬೇಕಿದ್ರೆ, ಒಂದು ಹೆಣ್ಣುಮಗಳಿಗೆ ಮದುವೆ ಮಾಡಬೇಕಿದ್ರೆ ಏನೆಲ್ಲ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕುಲಂಚ ಶೀಲಂಚ ವಪುರು ವಿತ್ತಂಚ. ಮೊದಲು ಸತ್ಕುಲ ಪ್ರಸೂತನ ಅಂತ ನೋಡಬೇಕು. ಅಂದರೆ ಈ ಹುಡುಗನ ಸೋದರ ಮಾವ ಅಜ್ಜ ಇತ್ಯಾದಿ ಅವರ ಕುಟುಂಬ ಏನಿದೆ ಅದನ್ನೆಲ್ಲ ನೋಡಬೇಕು. ತಂದೆ ತಾಯಿಯದ್ದು. ಕುಲಂಚ ಶೀಲಂಚ, ಒಳ್ಳೆ ಗುಣ ನಡತೆ ಇದೆಯಾ ಹುಡುಗನಿಗೆ ಅಂತ ಮುಖ್ಯವಾಗಿ ನೋಡಬೇಕಾದ್ದು. ಹಳ್ಳಿ ಕಡೆ ಗಾದೆನೆ ಗುಣನೇ ನೋಡಿ ಹೆಣ್ಣು ಕೊಡು ಅಂತ ಹೇಳ್ತಾರೆ. ವಪುಹು, ಕಣ್ಣು ಕೈ ಕಾಲು ಮೂಗು ಬಾಯಿ ಶರೀರ ಎಲ್ಲ ಇರೋ ಜಾಗದಲ್ಲಿ ಇದೆಯಾ ಅಂತ. ಕಣ್ಣು ಕೈ ಎಲ್ಲೆಲ್ಲ ಇದ್ದರೆ ಚೆನ್ನಾಗಿರೋದಿಲ್ವಲ್ಲ, ವಿರೂಪ ಆಗೋಗ್ಬಿಡುತ್ತೆ. ಸ್ವರೂಪ ಇರಬೇಕು. ಕುಲಂಚ ಶೀಲಂಚ ವಪುಹು ವಿತ್ತಂಚ, ಇಷ್ಟೆಲ್ಲ ಇದ್ದ ಮೇಲೆ ಆಮೇಲೆ ಅವನ ಹತ್ರ ಸಂಪತ್ತಿದೆಯೋ ನೋಡ್ಬೇಕಂತೆ. ಒಳ್ಳೆ ಸತ್ಕುಲ ಪ್ರಸೂತನಾಗಿರಬೇಕು, ಗುಣವಂತನಾಗಿರಬೇಕು, ಕುರೂಪಿ ಅಲ್ಲದೇ ಇರಬೇಕು, ಧನವಂತ. ಇದಿಲ್ಲದೆ ಇದ್ರೂ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಒಳ್ಳೆ ಗುಣ ಇದ್ದು ಒಳ್ಳೆ ನಡತೆ ಇದ್ದರೆ ಬಂದಂಥ ಸಂಪತ್ತು ಇರುತ್ತೆ. ಗುಣವಿಹೀನ ಆಯಿತು ಅಂತಂದರೆ ಬಂದ ಸಂಪತ್ತು ಎಷ್ಟೊತ್ತಿನಲ್ಲಿ ಖರ್ಚಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಡಲಿಕ್ಕೆ ದೃಷ್ಟ್ವಾತು ಸುಂದರಂ ಬಾಲಂ ವಣಿಕ್ಷುತ್ರಂ ಗುಣಾನ್ವಿತಂ. ಗುಣವಂತನೂ ಹೌದು, ಧನವಂತನೂ ಹೌದು, ಸುಂದರನೂ ಹೌದು, ಯೋಗ್ಯನಾದಂಥ ವರ. ದತ್ತವಾನ್ ಸಾಧು ಪುತ್ರಾಯ ಕನ್ಯಾಂ ವಿಧಿ ವಿಧಾನತಃ. ಸಂತೋಷದಿಂದ ವಿಧಿವತ್ತಾಗಿ ವೈಭವೋಪೇತವಾಗಿ ಕಲಾವತಿ ವಿವಾಹ ನಡೆಯಿತು. ದುರಾದೃಷ್ಟವಶಾತ್ ಆವಾಗಲೂ ಮಾಡಲಿಲ್ಲ. ವಿಸ್ಮೃತಂ ವ್ರತಮುತ್ತಮಂ. ಸತ್ಯನಾರಾಯಣ ಸ್ವಾಮಿ ಪೂಜೆನ ಮರ್ತೇ ಬಿಟ್ಟವನು, ಮಾಡದೇ ಇಲ್ಲ. ಎಂದಿನಂತೆ ಜೀವನ ಆಗಬೇಕಲ್ಲ. ಜಾಮಾತ್ರ ಶ್ರೀಮತ ಸಹ ಅಳಿಯನನ್ನು ಕೂಡ ಕರೆದುಕೊಂಡು ರತ್ನಸಾರ ಅನ್ನುವಂಥ ಪಟ್ಟಣಕ್ಕೆ ವ್ಯಾಪಾರಾರ್ಥವಾಗಿ ಬಂದಿದ್ದಾರೆ. ಈ ಕಡೆ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿ ಮಾಡೋದೇ ಇದ್ದುದರಿಂದ ಕುಪಿತನಾದಂತಹ ಸ್ವಾಮಿಯು ಭ್ರಷ್ಟ ಪ್ರತಿಜ್ಞಾಮಾಲೋಕ್ಯ, ಮಾತಿಗೆ ತಪ್ಪಿದಂತಹ ಶಾಪಂ ತಸ್ಮೈ ಪ್ರದತ್ತವಾನ್. ಶಾಪವನ್ನು ಕೊಡ್ತಾ ಇದ್ದಾನೆ ಭಗವಂತ. ಏನು? ದಾರುಣಂ ಕಠಿಣಂ ಚಾಸ್ಯ ಮಹದ್ದುಃಖಂ ಭವಿಷ್ಯತಿ. ದಾರುಣವಾದಂಥ ಕಠಿಣವಾದಂತಹ ಸಹಿಸಲು ಅಸಾಧ್ಯವಾದಂಥ ಕಷ್ಟವು ನಿಮಗೆ ಒದಗಿ ಬರಲಿ ಅಂತೇಳಿ ಶಾಪ ಪ್ರಭಾವ ಏನಾಗೋಯಿತು. ಇವರೇನು ವ್ಯಾಪಾರಕ್ಕೆ ಅಂತ ಬಂದಿದ್ರೋ ರತ್ನಸಾರ ಅನ್ನುವಂಥ ಪಟ್ಟಣ, ಅಲ್ಲಿಯ ಒಡೆಯನಾದಂಥ ಚಂದ್ರಕೇತು ಎಂಬಂತಹ ರಾಜನ ಬೊಕ್ಕಸದಿಂದ ಇಬ್ಬರು ಕಳ್ಳರು ಬಹಳಷ್ಟು ಧನ ಕನಕ ವಜ್ರ ವೈಡೂರಿ ಎಲ್ಲ ದೋಚಿಕೊಂಡು ಬರ್ತಾ ಇದ್ದಾರೆ. ರಾಜಭಟರು ಅವ್ರನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಸಂದರ್ಭ ಅಳಿಯ ಮತ್ತು ಮಾವ ಇಬ್ಬರು ವ್ಯಾಪಾರಿಗಳು ಬಂದವರು ಒಂದು ಮರದ ಹತ್ರ ಪಾಪ ಸುಸ್ತಾಗಿದೆ, ವಿಶ್ರಾಂತಿಗೋಸ್ಕರ ಕೂತಿದ್ದಾರೆ. ಸೈನಿಕರನ್ನು ನೋಡಿ ಅಟ್ಟಿಸ್ಕೊಂಡ್ಬರ್ತಾ ಇದ್ದಾರಲ್ಲ, ಭಯಗೊಂಡಂಥ ಕಳ್ಳರು ಏನು ಮಾಡಿದ್ರು, ಏನೆಲ್ಲ ಅಲ್ಲಿ ರಾಜನ ಬೊಕ್ಕಸದಿಂದ ಕಳತನ ಮಾಡಿ ಇಟ್ಕೊಂಡ್ಬಂದಿದ್ರೆ ಅದನ್ನೆಲ್ಲ ತಂದು ಈ ವ್ಯಾಪಾರಿಗಳ ಹತ್ರ ಹೋಗಿ ಇಟ್ಟು ಅವರು ತಪ್ಪಿಸ್ಕೊಂಡ್ರು. ಸೈನಿಕರು ಬಂದು ರಾಜಭಟರು ನೋಡ್ತಾರೆ. ದೃಷ್ಟ ನೃಪಧನಂ ತತ್ರ. ಯಾರ ಹತ್ರ ಇದೆ ನೃಪಧನ, ರಾಜಧನ ಯಾರ ಹತ್ರ ಇದೆ? ವ್ಯಾಪಾರಿಗಳ ಹತ್ರ ಇದೆ. ಬಾ ಓಡ್ ಬಂದಿದ್ರು, ಸಿಕ್ಕಾಕೊಂಡ್ರು ಕಳ್ಳರು. ಬಹಳ ಸಂತೋಷ ಆಗುತ್ತೆ ಅವ್ರಿಗೆ. ಅವರ ಕೈಕಾಲುಗಳನ್ನು ಸಂಕೋಲೆಯಿಂದ ಬಂಧಿಸಿ ಎಳೆತಂದು ರಾಜನ ಹತ್ರ ಹೇಳ್ತಾರೆ, ಸ್ವಾಮಿ ಕಳ್ಳತನ ಆಗಿದ್ದೆಲ್ಲ ಸಿಕ್ತು, ಇನ್ನೂ ಇತ್ತವ್ರ ಹತ್ರ ತುಂಬ ಇದೆ ಹಣ, ಎಲ್ಲ ತಗೊಂಬಂದಿದ್ದೀವಿ, ಇವರೇ ಕಳ್ಳರು, ಕೊಡಿ ಶಿಕ್ಷೆ. ವ್ಯಾಪಾರಿ ಯೋಚನೆ ಮಾಡ್ತಾನೆ, ಏನಾಯ್ತು ಅಂತಲೇ ಪಾಪ ಅವ್ನು ಗೊತ್ತಿಲ್ಲ, ಕೂತಿದ್ದವ್ರನ್ನ ಎಳ್ಕೊಂಬಂದಿದ್ದು. ಅವನು ಅದನ್ನೇ ಹೇಳ್ತಾನೆ, ಸ್ವಾಮಿ ನಮಗೇನು ಗೊತ್ತಿಲ್ಲ, ಯಾರೋ ಇಬ್ಬರು ಬಂದರು, ಇಲ್ಲಿ ಇದನ್ನೆಲ್ಲ ತಂದು ನಮ್ಮ ಹತ್ರ ಹಾಕಿದ್ರು,
ಈ ಸೈನಿಕರು ಬಂದು ನಮ್ಮನ್ನು ಎಳ್ಕೊಂಬಂದರು, ನಮಗೇನು ಗೊತ್ತಿಲ್ಲ, ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಮಾಯಯ ಸತ್ಯದೇವಸ್ಯ ನ ಶ್ರುತಂ ಕೈಸ್ತಯೋರ್ವಚಃ. ಅವರು ಹೇಳುವಂಥ ಮಾತುಗಳು ಸ್ವಾಮಿಯ ಮಾಯೆ, ಯಾರಿಗೂ ಕೇಳಿಸದೇ ಇಲ್ಲ. ಕಾರಾಗಾರೇ ವಿಚಾರತಃ, ಅವರನ್ನು ಕಾರಾಗೃಹದಲ್ಲಿ ಕತ್ತಲು ಕೋಣೆಯಲ್ಲಿ ತಳ್ಳಿಬಿಟ್ರು, ಬಂಧನಕ್ಕೆ ಒಳಗಾಗಿದ್ದಾರೆ. ಈ ಕಡೆ ವರ್ತಕನ ಭಾರ್ಯೆಯಾದಂಥ ಲೀಲಾವತಿಯು, ಮಗಳಾದಂಥ ಕಲಾವತಿ ಇದ್ದಂಥ ಮನೆಯಲ್ಲಿ ಚೋರೇಣ ಅಪಹೃತಂ ಸರ್ವಂ ಗೃಹೇ ಯಚ್ಚಸ್ಥಿತಂ ಧನಂ ಆಧಿವ್ಯಾಧಿ ಸಮಾಯುಕ್ತ ಕ್ಷುತ್ಪಿಪಾಸಾತಿ ದುಃಖಿತಾ. ಕಳ್ಳರು ಬಂದು ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾರೆ. ಇವರ ಮನೆಯನ್ನು ಬರದು ಮಾಡಿಬಿಟ್ರು. ಕಳ್ಳರು ಬಂದು ಆಧಿವ್ಯಾಧಿಗಳಿಂದ ಬೆಳೀತಾ ಇದ್ದಾರೆ. ಈ ಕಷ್ಟ ಎಲ್ಲಿವರೆಗೂ ಬಂದುಬಿಡ್ತು ಅವರಿಗೆ ಅಂತ ಹೇಳಿದ್ರೆ, ಅನ್ನಚಿಂತಾ ಪರಾಭೂತ್ವ ಬಭ್ರಾಮ ಚ ಗೃಹೇ ಗೃಹೇ, ಮನೆ ಮನೆಗೆ ಹೋಗಿ ಯಾಚನೆಯನ್ನು ಮಾಡಿ ಜೀವನವನ್ನು ಮಾಡುವಂಥ ಸ್ಥಿತಿ ಆಗರ್ಭ ಶ್ರೀಮಂತರಾಗಿದ್ದಂಥವ್ರು ಬಂದ್ಬಿಡ್ತು. ಏನು ಮಾಡೋದು, ಭಿಕ್ಷಾಟನೆ ಆ ಸ್ಥಿತಿ ಆಗಿದೆ. ಒಂದು ದಿವಸ ಸಾಯಂಕಾಲ ವರ್ತಕ ಕುವರಿಯಾದಂತಹ ಕಲಾವತಿಯು ಏಕಸ್ಮಿನ್ ದಿವಸೇ ಜಾತ ಕ್ಷುಧಾರ್ಥ ದ್ವಿಜ ಮಂದಿರಂ ಗತ್ವಾ ಪಶ್ಯತೆ ವ್ರತಂ ತತ್ರ ಸತ್ಯನಾರಾಯಣಸ್ಯ ಚ. ಸಂಧ್ಯಾಕಾಲದಲ್ಲಿ ಮನೆಗೆ ಹೋಗಿದ್ದಾಳೆ. ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ರಾತ್ರಿ ಪೂರ್ತಿ ಕೀರ್ತನೆ ಭಜನೆ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಪ್ರಸಾದ ತಗೊಂಡು ಮನೆಗೆ ಬರ್ತಾಳೆ ಕಲಾವತಿ. ರಾತ್ರಿ ಪೂರ್ತಿ ಮಗಳು ಬರಲೇ ಇಲ್ಲ. ತಾಯಿ ಕಾಯ್ತಾ ಇದ್ದಾಳೆ. ಸಿಟ್ಟು ಬಂದುಬಿಡ್ತು ಮಗಳನ್ನು ನೋಡಿದ ತಕ್ಷಣ. ಬಂದ ತಕ್ಷಣ ಕೇಳ್ತಾಳೆ, ಪುತ್ರಿ ರಾತ್ರೋ ಸ್ಥಿತ ಕುತ್ರ ಕಿಂತೆ ಮನಸ್ಸಿ ವರ್ತತೆ. ನಾವು ಸಂಪತ್ನೆಲ್ಲ ಕಳ್ಕೊಂಡಿದ್ದೀವಿ, ಹೌದು, ಮಾನಮರ್ಯಾದೆಯನ್ನು ಕಳ್ಕೊಳ್ಳೋಂಥ ಪ್ರಸಂಗ ಆಗಬಾರ್ದಮ್ಮ. ಎಲ್ಲಿಗೆ ಹೋಗಿದ್ದೆ ನೀನು, ರಾತ್ರಿಯಲ್ಲಿ ಎಲ್ಲಿ ಹೋಗಿದ್ದೆ ಅಂತ ಜೋರು ಮಾಡ್ತಾಳೆ. ಆಗ ಕಲಾವತಿ ಹೇಳ್ತಾಳೆ, ವಾಂಛಿತ ಸಿದ್ಧಿದಂ ದ್ವಿಜಾಲೇ ವ್ರತಂ ದೃಷ್ಟ ಮಾತೃ ವಾಂಛಿತವನ್ನೆಲ್ಲ ಕೊಡುವಂತಹ ಸತ್ಯನಾರಾಯಣ ವ್ರತ ಅನ್ನುವಂಥ ಒಂದು ಪೂಜೆ ನಡೀತಾ ಇತ್ತಮ್ಮ. ಅಲ್ಲಿಯೇ ಇದ್ದು ಬಂದೆ ಎಂದಾಗ ಆಗ ಲೀಲಾವತಿಗೆ ಜ್ಞಾನೋದಯ ಆಯಿತು. ಓ, ಪೂಜೆ ಮಾಡಬೇಕು, ನಾವು ಅವತ್ತು ಪೂಜೆ ಮಾಡ್ತೇವೆ ಅಂಥೇಳಿ ಮಾಡಲೇ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಕಷ್ಟಗಳು ನಮಗೆ ಒದಗಿ ಬಂದಿದೆ ಅಂತ ತಿಳ್ಕೊಂಡು ಮಗಳಿಗೆ ಕಥೆ ಹೇಳ್ತಾಳೆ. ಈ ಥರ ನೀನು ಹುಟ್ಟಬೇಕಿದ್ರೇ ಹರಕೆ ಹೇಳ್ಕೊಂಡು ಹುಟ್ಟಿದ್ದಮ್ಮ, ನೀನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಇಂದಿದ್ದಕ್ಕೆ ನೀನು ಹುಟ್ಟಿದ್ದು, ಪೂಜೆನೇ ಮಾಡಲಿಲ್ಲ, ಇಷ್ಟೆಲ್ಲ ಕಷ್ಟ ಆಗಿದೆ ನಮಗೆ. ವ್ರತಂ ಕರ್ತುಂ ಸಮುದ್ಯತಾ, ವ್ರತವನ್ನು ಮಾಡ್ತೀನಿ ಅಂತ ಹೊರಡ್ತಾಳೆ. ಏನಿದೆ ಅವ್ರ ಹತ್ರ ಈಗ, ಜೀವನನೇ ಭಿಕ್ಷಾಟನೆ. ಆದರೂ ಸಹಿತ ಅದಕ್ಕೆ ದಾಸರು ಹೇಳಿದ್ದು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಸಂಪತ್ತು ಆಗಲಿ ಅಧಿಕಾರ ಆಗಲಿ ನಮಗೆ ಬಂದಾಗ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಧರ್ಮವನ್ನು ಮಾಡಿಬಿಡಬೇಕು. ಕೈ ಕಾಲವೆಲ್ಲ ಗಟ್ಟಿ ಇರುವಾಗ ತೀರ್ಥಯಾತ್ರೆನ ಮಾಡಿಬಿಡಬೇಕು. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷಣೆ ಡುಕ್ರಂಗರಣೆ ಭಜ ಗೋವಿಂದಂ ಅಂತೇಳಿ ಆಚಾರ್ಯರು ಭಜಗೋವಿಂದ ಸ್ತುತಿಯಲ್ಲಿ ಹೇಳ್ತಾರೆ. ಕೈಕಾಲ ಗಟ್ಟಿ ಇರುವಾಗ ತೀರ್ಥಯಾತ್ರೆ, ಅಯ್ಯೋ ಎಲ್ಲ ಕೆಲಸ ಮುಗಿಸ್ಕೊಂಡು ನಿವೃತ್ತಿ ಆದಮೇಲೆ ನಾನು ತೀರ್ಥಯಾತ್ರೆ ಮಾಡ್ತೀನಿ. ಕೈಕಾಲು ಕೇಳಬೇಕು, ನಿಮ್ಮ ದೇಹ ಕೇಳಬೇಕು, ಬುದ್ಧಿ ಕೇಳಬೇಕು, ಮನಸ್ಸು ಕೇಳಬೇಕು, ವ್ಯವಸ್ಥೆ ಇರಬೇಕು, ಯಾವುದೂ ಇರೋದಿಲ್ಲ ಆಮೇಲೆ. ಹಾಗಾಗಿ ಭಗವಂತ ಶಕ್ತಿ ಕೊಟ್ಟಾಗ ತೀರ್ಥಯಾತ್ರೆ ಮಾಡಿ, ಭಗವಂತ ನಾಲಿಗೆ ಕೊಟ್ಟಿದ್ದಾನೆ, ಭಗವಂತನ ನಾಲಿಗೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರ್ದು. ಎಷ್ಟೋ ಜನಕ್ಕೆ ಮಾತು ಬಾರದೇ ಇರೋರು ಇದ್ದಾರೆ ಪ್ರಪಂಚದಲ್ಲಿ. ನಮಗದನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಶರೀರಕ್ಕೆ ಪುಷ್ಟಿ ಇರುವಾಗ ದೇವತಾ ಕೈಂಕರ್ಯಗಳು ಮಾಡಿಬಿಡಿ. ಲೀಲಾವತಿ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಏನೋ ಅಕ್ಷಮ್ಯ ಅಪರಾಧ ಆಗಿದ್ದರೂ ಕೂಡ ಮನೆ ಮನೆಗೆ ಹೋಗಿ ಪೂಜೆಯನ್ನು ಮಾಡುವ ಸಂಕಲ್ಪದಿಂದ ಎಲ್ಲ ರೀತಿಯಲ್ಲಿ ದ್ರವ್ಯವನ್ನು, ದವಸವನ್ನು, ಧಾನ್ಯವನ್ನು ತಗೊಂಡು ಬಂದು ಆ ಭಗವಂತನ ಅಡಿದಾವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಎಲ್ಲ ಅಪರಾಧವನ್ನು ಮನ್ನಿಸಿ ಅನುಗ್ರಹಿಸು ತಂದೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.